ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ಬಹಳ ಕಷ್ಟ ಇತ್ತು. ನಿನ್ನೆ ತಾನೇ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಅರಸೀಕೆರೆ ಬಾಣಾವರದಲ್ಲಿ ಮುಗಿಸಿ ರಾತ್ರಿ ಬಂದೆ. ತಿರ್ಗಾ 1ನೇ ತಾರೀಕು ಶನಿವಾರ ಈ ಲೋಕಸಭೆ ಚುನಾವಣೆ ಬೇರೆ ಹತ್ತಿರದಲ್ಲಿರೋದ್ರಿಂದ ಈಗೆಲ್ಲ ರಾಜಕೀಯವಾಗಿ ಎಲ್ಲ ಅಪಪ್ರಚಾರ ಮಾಡಿ ಸುಳ್ಳು ಹೇಳೋರು ಇವರ ಮಾತುಗಳಿಗೆ ಬಹಳಷ್ಟು ಜನ ಮರಳಾಗ್ಬಿಡ್ತಾರೆ. ಬಹಳಷ್ಟು ಜನ ಆ ಮರಳಾಗುವಂತವ್ರಿಗೆ ಸುಳ್ಳು ಹೇಳುವಂತವ್ರಿಗೆ ಸ್ವಲ್ಪ ಸರಿಯಾಗಿ ಬುದ್ಧಿ ಹೇಳಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಾವು ಎಲ್ಲವೂ ಕೂಡ ಬಹಳ ಹೆಚ್ಚು ಪ್ರವಾಸವನ್ನ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ 1ನೇ ತಾರೀಕು ಮತ್ತೆ ಮುಖ್ಯಮಂತ್ರಿಗಳು ಹಾಸನಕ್ಕೆ ಬರ್ತಾರೆ. ನನಗೂ ಹಾಸನಕ್ಕೆ ಏನ್ ಸಂಬಂಧ ಗೊತ್ತಿಲ್ಲ, ನನಗೆ ಉಸ್ತುವಾರಿ ಬೇರೆ ಆಗೋರು ಎಲ್ಲ ಬಹಳ ಜನ ಎಲ್ಕೊಂಡ್ಬಿಟ್ಟಿದ್ರು. ಹಾಸನಕ್ಕೆ ಹೋಗ್ಬೇಡಿ ಸರ್, ನೀವು ಅಲ್ಲಿ ಗೊತ್ತಿಲ್ಲ ಅವ್ರು ಅಂತವ್ರು ಏನೇ ಮಾಡ್ತಾರೆ ಅಂದ್ರೆ ವಾಮಾಚಾರ ಮಾಡಿಸ್ಬಿಡ್ತಾರೆ ಸರ್ ಅವ್ರು. ನಾನು ಹೇಳಿದೆ ಅವ್ರಿಗೆ ಕೆಲಸ ಮಾಡ್ರಪ್ಪ, ಯಾರ ವಾಮಾಚಾರ ಮಾಡಂಗಿದ್ರೆ ನಾನೇ ದುಡ್ಡು ಕೊಡ್ತೀನಿ, ನನ್ನ ಮಾಡ್ಸಕ್ಕಿಲ್ಲ. ಬಹಳ ಸರಿ ಮಾಡಿರೋದು ನನ್ನ ಗಮನಕ್ಕೆ ಬಂದಿವೆ. ಆದ್ರೆ ನನಗೆ ಏನು ಆಗಿದೆ, ಯಾಕೆಂದ್ರೆ ನಾವು ನರಸಿಂಹಸ್ವಾಮಿ ಉಗ್ರ ನರಸಿಂಹನ ಬಂದ್ಕೊಳ್ಳುವ ನಮಗೆ ನರಸಿಂಹ ಸದಾಕಾಲ ನಮ್ಮ ಕಾರ್ಯಕ್ರಮ ಇಲ್ಲಿದ್ರೆ ನಾವೇ ನರಸಿಂಹ ಇಟ್ಕೋಬೇಕು. ನಾವು ಇನ್ಯಾರೋ ನರಸಿಂಹನ ಇಟ್ಕೊತಿದ್ದ, ಯಾರು ಲಕ್ಷ್ಮೀ ನರಸಿಂಹನ್ನು ಭೋಗ ನರಸಿಂಹನ್ನು ಯೋಗನೂ ಇಟ್ಕೊತಾ ಇದ್ದ. ನಾವು ಇಟ್ಕೊಳ್ಳೋದು ಉಗ್ರ ನರಸಿಂಹ ಏನ್ ಕೆಲಸ ಮಾಡ್ತಾರೆ ನಮ್ಗೆ ನೋಡ್ಕೊಳ್ಳೋದೇ ಇದ್ರೆ ಅದಕ್ಕೋಸ್ಕರ ನಮ್ಗೆ ಏನು ಆಗೋದಿಲ್ಲ ಅಂತ ಒಂದು ಧೈರ್ಯ ಅಷ್ಟೇ. ನಾನು ಹೋಗೋ ದಿವಸ ನಾನು ಪಟಾಕಿ ಹೊಡ್ಬಿಟ್ಟು ಪೀಳಿಗೆ ಕಡೆ ಹೊರಡಿಲ್ಲ. ಮುಂದೆ ವಾಮಾಚಾರ ಕೆಲವೊಮ್ಮೆ ತಗೊಳ್ಳಲ್ಲ ಅಂತ ಹೇಳ್ಕೊತೀವಿ ನೋಡಿ. ನಾನು ಹೋಗ್ತಾ ಇದ್ದೆ 7 ಗಂಟೆಗೆ ಕುಡಿಗಲಲ್ಲಿ ಒಂದು 5 ಜನ ಸೇರ್ಕೊಂಡು ಪಟಾಕಿ ಹೊಡೋದು. ನಾನು 7 ಗಂಟೆಗೆ ಪಟಾಕಿ ಹೊಡೋದಲ್ಲ, ಧೂಳು ಪಾಳು ಎಲ್ಲ ಎದ್ಬಿಟ್ಟು ಹುಡುಗರು ಜನ ಇಟ್ಟು ಒಂದು 8 ಜನ ಹೆಣ್ಮಕ್ಳು ದೂರದಲ್ಲಿ ನಿಂತಿದ್ರು. ಇವ್ರು ಜಾಗ ಬಿಟ್ಟಿರ್ಲಿಲ್ಲ ಅವ್ರಿಗೆ. ನಾನು ಅವ್ರಿಗೆ ಮಾತಾಡ್ಸೋಣ, ಪಾಪ ಹೆಣ್ಮಕ್ಳು 7 ಗಂಟೆಗೆ ಬಂದವರೆಲ್ಲ ನಮ್ಮ ನೋಡಕ್ಕೆ ಅಂತ ಹೇಳಿ ಹತ್ತಕ್ಕೆ ಹೋದೆ. ಕೂಡ ನಡ್ಕೊಂಡು ನಾನು ಸುತ್ತ ಕನ್ನಡ ಕಟ್ಟಂತ ಹಿಂಗೆ ಹೊಡಿಸ್ತಾ ಇದ್ರೆ ಒಂದು ಯಾವುದೋ ಪಟಾಕಿ ಬಂದಿದ್ದೆ ಕಣ್ಣು ನಡ್ಕೊಂಡು. ನಾನು ಅಲ್ಲಿ ಆಸ್ಪತ್ರೆಗೆ ಹೋದ್ರೆ ಅವ್ನು ಡಾಕ್ಟರ್ ಅದೆಲ್ಲ ತೆಗೆದು ಕ್ಲೀನ್ ಮಾಡಿ ಪಕ್ಕದಲ್ಲಿ 50 ಅಡಿಗಲ್ಲೇ ನರ್ಸಿಂಗ್ ಹೋಮ್ ಇತ್ತು. ಆಪರೇಷನ್ ಬೇರೆ ಆಗ್ಬಿಟ್ಟಿತ್ತು ನನಗೆ. ನಾನು ಅಲ್ಲಿ ಹೋದ್ರೆ ಡಾಕ್ಟರ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಎಲ್ಲ ಆಯಿಂಟ್ಮೆಂಟ್ ಎಲ್ಲ ಹಾಕಿ ಸರ್ ನೀವೆಲ್ಲ ಹೋಗ್ಬಿಡ್ತು ರೆಸ್ಟಲ್ಲಿ ಕೊಡ್ಬೇಕು ಸರ್ ಕಟ್ಟಿಗೆ. ನಾನು ಅನ್ಕೊಂಡಿದ್ರೆ ಹೋಗ್ತಾ ಇದ್ದೇನೆ, ಹೋಗೋದು ಸರಿ ಹಿಂಗೆ ಆಯ್ತು, ಬರ್ಲಿಲ್ಲ ಹಿಂಗೆ ಹಾಸನಿಗೆ ಎಲ್ಕೊಂಬಿಟ್ಟ ಇವನು ಅಂತ ಹೇಳಿ ಏನು ಅಂತಾನು ಅಂತ ಹೇಳಿ 2 ಗಂಟೆ ಇಲ್ಲ ಒಂದು ಓದು ಚಿಂತೆಲ್ಲ ಹೋಗ್ಬೇಕು. ನಾನು ಹಾಗೆ ಒಂದು ಉರ್ದುನ ಗಾದೆ ಹೇಳ್ತಾರೆ, ನೋಡ್ತಿದ್ದೆ ಉರ್ದುನಲ್ಲಿ ಒಂದು ಗಾದೆ ಇದೆ, ಓನ್ ದರ್ಗಯ ಅವನೇ ಮರ್ಗಯ ಅಂತ. ಯಾವ ನೆಗರ್ತಾನೆ ಅವನು ಸತ್ತ ಹೋಗ್ಬಿಡ್ತಾನೆ. ಅದಕ್ಕೋಸ್ಕರ ಯಾವತ್ತೂ ದೃಢವಾದಂತಹ ನಿರ್ಧಾರವನ್ನು, ಯಾಕಂದ್ರೆ ಮಾತು ಜಾಸ್ತಿ ಆಯ್ತು ಅಂತ ಕಾಣಿಸಿದ್ರೆ ನಾನು ಹೋಗ್ಬೇಕು. ಓನ್ ದರ್ಗಯ ಅವನೇ ಮರ್ಗಯ ಅಂತ. ಯಾವುದು ಮನುಷ್ಯನಿಗೆ ನಾವು ಸಾಧನೆ ಮಾಡಬೇಕು, ನಾವು ಇಂಥದನ್ನ ಬೆಳೆಸಲೇಬೇಕು, ಈ ರೀತಿಯ ಒಂದು ನಿರ್ಧಾರ ಇರಬೇಕು. ಇದ್ರೆ ಒಂದು ನಾವು 100 ಮೇಲೆ ಓಡ್ಬೇಕು ಅಂತ ಅನ್ಕೊಂಡ್ರೆ ಪ್ರಯತ್ನ ಮಾಡಿ ಒಂದು 50 ಮೇಲೆ ಓಡ್ತೀವಿ. ನಾವು ಹೆಂಗಪ್ಪ 100 ಮೇಲೆ ಓಡು ಅಂತ ಹೇಳ್ತಾರೆ ಅಂತ ಕೂತಲ್ಲಿ 1 ಮೇಲಿನೂ ಹೋಗ್ಬೇಕಾಗಲ್ಲ. ಆದ್ರಿಂದ ನಾವೆಲ್ಲ ಈ ಮಾತುಗಳಲ್ಲಿ ಹೇಳೋದು, ಇವೆಲ್ಲರೂ ಕೂಡ ದೃಢವಾದಂತಹ ನಿರ್ಧಾರಗಳನ್ನ ತೆಗೆದುಕೋಬೇಕು. ಆ ನಿರ್ಧಾರದಲ್ಲಿ ನೀವು ಮುನ್ನುಗ್ಗಿದ್ರೆ ನಿಮ್ಗೆ ಯಶಸ್ಸಿದ್ದೇ ಇರ್ತದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ.